ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀ ವಿದ್ಯಾಸಾಗರ ಮಾಧವತೀರ್ಥ ಗುರುಭ್ಯೋ ನಮಃ ಹರಿ ಓಂ. ಜಗದ್ಗುರುಗಳು ಶ್ರೀಮನ್ ಮಧ್ವಾಚಾರ್ಯರು ರಚಿಸಿರುವ 37 ಸರ್ವಮೂಲ ಗ್ರಂಥಗಳಲ್ಲಿ ಕೃಷ್ಣಾಮೃತ ಮಹಾರ್ಣವ ಎಂಬುದು ಒಂದು. ಅದರಲ್ಲಿ ನಾರಾಯಣನನ್ನ ಕುರಿತು ಆಚಾರ್ಯರು ಹೀಗೆ ಹೇಳ್ತಾರೆ. ನಾರಾಯಣೋ ನಾಮ ನರಾಣಾಂ ಪ್ರಸಿದ್ಧ ಚೋರಃ ಕಥಿತಃ ಪೃಥಿವ್ಯಾಂ ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ ಹರತ್ವ ಶೇಷಂ ಸ್ಮೃತ ಮಾತ್ರ ಏವ. ಈ ಶ್ಲೋಕದ ಅರ್ಥ ಏನು ಅಂದರೆ, ಭೂಲೋಕದಲ್ಲಿ ನಾರಾಯಣ ಎಂಬ ಪ್ರಸಿದ್ಧ ಕಳ್ಳ ಇದ್ದಾನೆ ಎಂದು ಒಂದು ವದಂತಿ ಇದೆ. ಆ ನಾರಾಯಣ ಎಂಬ ಕಳ್ಳನ್ನ ಸ್ಮರಣ ಮಾತ್ರದಿಂದ ಅನೇಕ ಜನ್ಮಗಳಲ್ಲಿ ಸಂಪಾದನೆ ಮಾಡಿರುವ ಪಾಪರಾಶಿಯನ್ನು ನಿಶ್ಶೇಷವಾಗಿ ಆ ನಾರಾಯಣ ಎಂಬ ಕಳ್ಳ ಅಪಹಾರ ಮಾಡಿಕೊಂಡು ಹೋಗ್ತಾನೆ ಎಂದು. ಈ ಶ್ಲೋಕದಲ್ಲಿ ಆಚಾರ್ಯರು ಭಗವಂತನನ್ನ, ನಾರಾಯಣನನ್ನ ಕಳ್ಳ, ಚೋರ ಅಂತ ಹೇಳಿದ್ದಾರೆ. ನಮಗೆ ತಿಳಿದಿರುವ ಈ ಕಳ್ಳರೆಲ್ಲರೂ ಕೂಡ ನಮ್ಮ ಹಣವನ್ನ, ನಮ್ಮ ಸಂಪತ್ತನ್ನ ಕಳ್ಳತನ ಮಾಡಿಕೊಂಡು ಹೋಗ್ತಾರೆ. ಅದರಿಂದ ನಮಗೆ ನೋವನ್ನ, ದುಃಖವನ್ನ ಉಂಟು ಮಾಡ್ತಾರೆ. ಆದರೆ ಈ ನಾರಾಯಣ ಎಂಬುವಂತಹ ಪ್ರಸಿದ್ಧ ಚೋರನು ಕಳ್ಳತನ ಮಾಡಿಕೊಂಡು ಹೋಗುವ ಸಂಪತ್ತು ಯಾವುದು, ಹಣ ಯಾವುದು ಅಂತ ಹೇಳಿದರೆ, ನಾವು ಮಾಡಿರುವಂತಹ ಪಾಪದ ರಾಶಿ ಎಂಬುವ ನಮ್ಮ ಸೊತ್ತನ್ನು ಈತ ಅಪಹಾರ ಮಾಡಿಕೊಂಡು ಹೋಗ್ತಾನೆ. ಯಾವಾಗ ಅಪಹಾರ ಮಾಡಿಕೊಂಡು ಹೋಗ್ತಾನೆ ಅಂದರೆ, ಆ ನಾರಾಯಣ ಅಂತ ಆ ಭಗವಂತನ, ಆತನ ನಾಮವನ್ನು ನಾವು ಸ್ಮರಣೆ ಮಾಡಿದಾಗ ನಮ್ಮ ಪಾಪದ ಹಣವನ್ನ, ನಮ್ಮ ಸೊತ್ತನ್ನ ಆತ ಕಳ್ಳತನ ಮಾಡಿಕೊಂಡು ಹೋಗ್ತಾನೆ. ಈ ರೀತಿ ನಮ್ಮಲ್ಲಿ ಇರುವ ಪಾಪದ ರಾಶಿಯ ಹಣವನ್ನು ಅಪಹಾರ ಮಾಡಿಕೊಂಡು ಹೋಗಿ ನಮಗೆ ಸಂತೋಷವನ್ನು ಉಂಟು ಮಾಡ್ತಾನೆ ಈ ನಾರಾಯಣ ಎಂಬ ಪ್ರಸಿದ್ಧ ಚೋರನು. ಈ ಪಾಪ ಎಂಬುವುದು ನಮಗೆ ಅನಿಷ್ಟವಾದದ್ದು, ಇಷ್ಟ ಇಲ್ಲದೇ ಇರುವಂತಹದ್ದು. ಅದು ಇರುವುದರಿಂದ ನಮಗೆ ದುಃಖ ಉಂಟಾಗತ್ತೆ. ಅದರನ್ನು ನಾವು ಜನ್ಮಾಂತರಗಳಲ್ಲಿ ಸಾಕಷ್ಟು ಸಂಪಾದನೆ ಮಾಡಿಕೊಳ್ತಾ ಇದ್ದೇವೆ. ಅದರಿಂದ ನಮಗೆ ದುಃಖ ಉಂಟಾಗ್ತಾ ಇದೆ. ಅದನ್ನು ಕಳ್ಕೋಬೇಕು ಅಂತ ಹೇಳಿದರೆ ಯಾವ ರೀತಿ ಮಾರ್ಗ ಏನು ಅಂತ ಹೇಳಿದರೆ, ಆಚಾರ್ಯರು ಈ ಕೃಷ್ಣಾಮೃತ ಮಹಾರ್ಣವದಲ್ಲಿ ಹೇಳ್ತಾರೆ, ನಿಮ್ಮ ಪಾಪದ ರಾಶಿಯನ್ನು ನೀವು ಕಳ್ಕೋಬೇಕು ಅಂತ ಹೇಳಿದರೆ, ನಾರಾಯಣ ಎಂಬ ಭಗವಂತ ಇದ್ದಾನೆ, ಅವನು ಪ್ರಸಿದ್ಧ ಚೋರನಾಗಿದ್ದಾನೆ. ಆ ನಾರಾಯಣ ಅಂತ ಅವನ ಹೆಸರನ್ನು ನೀವು ಸ್ಮರಣೆ ಮಾಡಿದರೆ ನಿಮಗೆ ಅಯಿಷ್ಟವಾದ, ನಿಮಗೆ ಬೇಡದೇ ಇರುವಂತಹದ್ದಾದ, ನಿಮಗೆ ದುಃಖವನ್ನು ಉಂಟು ಮಾಡುವಂತಹದ್ದಾದ ನಿಮ್ಮ ಪಾಪದ ರಾಶಿ ಎಂಬ ಹಣವನ್ನು ಅವನು ಅಪಹರಣ ಮಾಡಿಕೊಂಡು ಹೋಗ್ತಾನೆ. ಅದರಿಂದ ನಿಮಗೆ ಸಂತೋಷವನ್ನು ಉಂಟು ಮಾಡ್ತಾನೆ. ನಮಗೆ ಅನಿಸಬಹುದು, ಏನು ಭಗವಂತನನ್ನ ಚೋರ ಅಂತ ಆಚಾರ್ಯರು ಹೇಳಿದ್ದಾರೆ ಅಂತ ಹೇಳಿದರೆ ಇದು ನಿಂದಾಸ್ತುತಿ. ಕೃಷ್ಣನನ್ನು ಹೇಗೆ ನವನೀತ ಚೋರ, ಮಾನಸ ಚೋರ, ಗೋಪಿಕಾ ವಸ್ತ್ರಾಪಹಾರಿ ಅಂತ ಹೇಗೆ ನಿಂದಾಸ್ತುತಿಯನ್ನ ಮಾಡ್ತೇವೋ, ಅದೇ ರೀತಿಯಲ್ಲಿ ಇಲ್ಲಿ ನಾರಾಯಣನನ್ನೂ ಕೂಡ ನಿಂದಾಸ್ತುತಿ ಮಾಡಿದ್ದಾರೆ. ಇಲ್ಲಿ ನಾರಾಯಣ ಎಂಬುವಂತಹ ನಾಮ ಸ್ಮರಣ ಮಾತ್ರದಿಂದ ನಮ್ಮ ಪಾಪಗಳೆಲ್ಲ ಪರಿಹಾರವಾಗತ್ತೆ. ಇದಕ್ಕೆ ದೃಷ್ಟಾಂತ
ಭಾಗವತದಲ್ಲಿ ಅಜಾಮಿಳ. ಆಚಾರ್ಯರು ಹೇಳ್ತಾರೆ, ಸಂತತಂ ಚಿಂತೆಯೇತ್ ಅನಂತಂ ಅಂತ್ಯಕಾಲೇ ವಿಶೇಷತಃ. ಯಾವಾಗಲೂ ಭಗವಂತನನ್ನು ಸ್ಮರಣೆ ಮಾಡಬೇಕು, ಅಂತ್ಯಕಾಲದಲ್ಲಿ ವಿಶೇಷವಾಗಿ ಮಾಡಬೇಕು. ಅಜಾಮಿಳ ಅಂತ್ಯಕಾಲದಲ್ಲಿ ನಾರಾಯಣ ಎಂದು ಸ್ಮರಣೆ ಮಾಡಿದ್ದರಿಂದ ಪಾಪಗಳೆಲ್ಲ ಪರಿಹಾರವಾಗಿ ಭಗವಂತನ ಸನ್ನಿಧಾನವನ್ನು ಸೇರಿದ್ದಾನೆ ನಾರಾಯಣ. ಆದ ಕಾರಣವೇ ದಾಸರು ಹೇಳುತ್ತಾರೆ, ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನಬಾರದೆ. ಎಷ್ಟೋ ದುರ್ಲಭವಾದ ನರಜನ್ಮ ಬಂದಿದೆ, ನಾಲಿಗೆ ಇದೆ, ಆ ನಾಲಿಗೆಯಿಂದ ನಾವು ಮಾತನಾಡುವ ಶಕ್ತಿ ಇದೆ. ಇಂಥ ಸಮಯದಲ್ಲಿ ಕೃಷ್ಣ ಎನಬಾರದೆ. ಕೃಷ್ಣ ಎಂದರೆ ಕಷ್ಟ ಒಂದಿಷ್ಟಿಲ್ಲ. ದಾಸರು ಅದೇ ಹೇಳ್ತಾ ಇದ್ದಾರೆ. ಭಗವಂತನ ಅನಂತ ನಾಮಗಳು, ಅದರಲ್ಲಿ ನಾರಾಯಣ ಅಂತ ಒಂದು, ಕೃಷ್ಣ ಒಂದು, ರಾಮ ಒಂದು, ಈ ರೀತಿಯಲ್ಲಿ ಪ್ರಸಿದ್ಧ ಚೋರನಾಗಿರುವಂತಹ ಆ ನಾರಾಯಣನ ನಾಮವನ್ನು ನಾವು ಸ್ಮರಿಸಿದಾಗ ಅವನು ನಮಗೆ ದುಃಖಕರವಾದಂತಹ ನಮ್ಮ ಪಾಪದ ರಾಶಿ ಎಂಬೋ ಸೊತ್ತನ್ನು ಅಪಹಾರ ಮಾಡಿ ನಮಗೆ ಆನಂದವನ್ನು ಉಂಟು ಮಾಡ್ತಾನೆ. ಆದ ಕಾರಣ ನಾವೆಲ್ಲರೂ ಕೂಡ ನಮ್ಮ ಪಾಪಗಳನ್ನು ಕಳೆದುಕೊಳ್ಳುವುದಕ್ಕಾಗಿ ಆ ನಾರಾಯಣ ಎಂಬ ಪ್ರಸಿದ್ಧ ಚೋರನನ್ನು ಆಹ್ವಾನಿಸಬೇಕು. ಆಹ್ವಾನ ಮಾಡುವುದು ಯಾವ ರೀತಿಯಲ್ಲಿ ಅಂತ ಹೇಳಿದರೆ, ಅವನ ಸ್ಮರಣೆಯನ್ನು ನಾರಾಯಣ ನಾರಾಯಣ ಅಂತ ಸ್ಮರಣೆ ಮಾಡಿದಾಗ ಅವನು ಬಂದು ನಮ್ಮ ಪಾಪಗಳನ್ನೆಲ್ಲ ಕಳ್ಳತನ ಮಾಡಿಕೊಂಡು ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡಿ ನಮಗೆ ಸುಖವನ್ನು ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.